ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮುಕ್ಕೋಟಿ ಏಕಾದಶಿಯ ಈ ಪವಿತ್ರ ದಿನವು ಅತ್ಯಂತ ಶಕ್ತಿಶಾಲಿ ಹಾಗೂ ಮಂಗಳಕರವಾಗಿದೆ. ಈ ದಿನ ಕೆಲವು ವಿಶೇಷ ವಸ್ತುಗಳನ್ನು ಮನೆಗೆ ತರುವುದರಿಂದ ಮತ್ತು ಸರಳವಾದ ತಾಂತ್ರಿಕ ಪರಿಹಾರಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿ ಹಾಗೂ ಶಿವನ ಕೃಪೆಗೆ ಪಾತ್ರರಾಗಬಹುದು. ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ನಿಮ್ಮದಾಗಬೇಕು ಎಂದರೆ ಈ ದಿನವನ್ನು ತಪ್ಪದೇ ಸದುಪಯೋಗ ಪಡಿಸಿಕೊಳ್ಳಿ. ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗಿ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ. ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಲು ಈ ದಿನ ಯಾವ ಕಾರ್ಯಗಳನ್ನು ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ ಬನ್ನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಬರೆಯಿರಿ. ಈ ಪವಿತ್ರ ದಿನದಂದು ಮುಂಜಾನೆಯೇ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಒಂದು ಚೊಂಬು ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿ ಈ ನೀರನ್ನು ನಿಮ್ಮ ಹತ್ತಿರವಿರುವ ಅರಳಿ ಮರದ ಬುಡಕ್ಕೆ ಅರ್ಪಿಸಿ. ನಂತರ ಅರಳಿ ಮರಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕುವುದರಿಂದ ಜಾತಕದಲ್ಲಿರುವ ಸಕಲ ಗ್ರಹದೋಷಗಳು ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಪರಿಹಾರ ಮಾಡಿದರೆ ಶೀಘ್ರವೇ ಧನ ಲಾಭವನ್ನು ಕಾಣಬಹುದು. ಶಾಸ್ತ್ರಗಳ ಪ್ರಕಾರ ಈ ದಿನ ಮನೆಗೆ ತರಬೇಕಾದ ಮೊದಲನೆಯ ವಸ್ತು ಅರಿಶಿನ. ಅರಿಶಿನವು ಮಂಗಳಕರ ಹಾಗೂ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪವಾಗಿದೆ. ಈ ದಿನ ಅರಿಶಿನವನ್ನು ಮನೆಗೆ ತರುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ನಡೆಯಬೇಕಿರುವ ಶುಭ ಕಾರ್ಯಗಳಿಗೆ ಎದುರಾಗಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. 1 ಲೋಟ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ರಾತ್ರಿ ಇಡೀ ಹಾಲಿನಲ್ಲಿಟ್ಟು ಬೆಳಿಗ್ಗೆ ಆ ನೀರನ್ನು ಹೊರಗೆ ಚೆಲ್ಲುವುದರಿಂದ ಮನೆಯಲ್ಲಿರುವ ದುರದೃಷ್ಟವೆಲ್ಲವೂ ದೂರವಾಗುತ್ತದೆ. ಇನ್ನು ಎರಡನೆಯದಾಗಿ ಏಲಕ್ಕಿಯನ್ನು ಮನೆಗೆ ತರಬೇಕು. ಏಲಕ್ಕಿ ಎಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು. ಕೇವಲ ಅಲ್ಪ ಮೊತ್ತದ ಏಲಕ್ಕಿ ಪ್ಯಾಕೆಟ್ ತಂದರೂ ಸಾಕು ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಮನೆಗೆ ತಂದ ಏಲಕ್ಕಿಗಳಲ್ಲಿ ಕೆಲವು ಕಾಯಿಗಳನ್ನು ದೇವರ ಫೋಟೋದ ಮುಂದಿಟ್ಟು ಭಕ್ತಿಯಿಂದ ಪೂಜಿಸಿ. ನಂತರ ನಿಮ್ಮ ಆರ್ಥಿಕ ಕಷ್ಟಗಳು ದೂರವಾಗಲಿ ಎಂದು ಸಂಕಲ್ಪ ಮಾಡಿಕೊಂಡು ಮನೆಯವರೆಲ್ಲರೂ ಒಂದೊಂದು ಏಲಕ್ಕಿಯನ್ನು ಸೇವಿಸಿ. ಇದರಿಂದ ಹಣದ ಹರಿವು ಹೆಚ್ಚಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಈ ದಿನ ಶಿವನಿಗೆ ಪ್ರಿಯವಾದ ಡಮರುಗವನ್ನು ಖರೀದಿಸುವುದು ಕೂಡ ಅಪ್ರತಿಮ ರಾಜಯೋಗವನ್ನು ನೀಡುತ್ತದೆ. ಪೂಜಾ ಕೋಣೆಯಲ್ಲಿ ಡಮರುಗವನ್ನು ಇಟ್ಟು ಆಗಾಗ ಅದನ್ನು ನುಡಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹಾಗೂ ದುಷ್ಟಶಕ್ತಿಗಳು ಓಡಿಹೋಗುತ್ತವೆ. ಹಾಗೆಯೇ ಕಪ್ಪು ಸಾಸಿವೆಯನ್ನು ಮನೆಗೆ ತರುವುದು ಕೂಡ ಶ್ರೇಷ್ಠ. ಸಾಸಿವೆ ತರುವುದರಿಂದ ಲಕ್ಷ್ಮೀದೇವಿಯು ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆಯಿದೆ. ಅಡುಗೆಯಲ್ಲಿ ಅಥವಾ ಪರಿಹಾರಕ್ಕೆ ಸಾಸಿವೆಯನ್ನು ಬಳಸುವುದರಿಂದ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ. ನಿಂಬೆಹಣ್ಣಿನಿಂದ ಮಾಡುವ ರಹಸ್ಯ ಪರಿಹಾರವು ನಿಮ್ಮ ಹಣೆಬರಹವನ್ನೇ ಬದಲಿಸಬಲ್ಲದು. ಹಳದಿ ಬಣ್ಣದ ಕಲೆಗಳಿಲ್ಲದ 2 ನಿಂಬೆಹಣ್ಣುಗಳನ್ನು ತೆಗೆದುಕೊಳ್ಳಿ. ಒಂದು ನಿಂಬೆಹಣ್ಣಿಗೆ ಕಾಡಿಗೆ ಹಚ್ಚಿ ಕಪ್ಪಾಗಿಸಿ ಮತ್ತು ಇನ್ನೊಂದಕ್ಕೆ ಕುಂಕುಮದ ಪೇಸ್ಟ್ ಹಚ್ಚಿ ಕೆಂಪಾಗಿಸಿ. ಇವುಗಳನ್ನು ಹಿಡಿದು ಮನೆಯ ಎಲ್ಲಾ ಕೋಣೆಗಳಲ್ಲಿ ಸುತ್ತಾಡಿ ಕೆಟ್ಟ ದೃಷ್ಟಿ ದೂರವಾಗಲಿ ಎಂದು ಸಂಕಲ್ಪ ಮಾಡಿ ನಂತರ ಯಾರು ತುಳಿಯದ ಜಾಗಕ್ಕೆ ಎಸೆಯಿರಿ. ಮತ್ತೊಂದು ಪರಿಹಾರವೆಂದರೆ ಒಂದು ತಟ್ಟೆಯಲ್ಲಿ ಉಪ್ಪನ್ನು ಹರಡಿ ಅದರ ಮೇಲೆ 2 ನಿಂಬೆಹಣ್ಣುಗಳನ್ನಿಟ್ಟು ಲವಂಗಗಳನ್ನು ಚುಚ್ಚಿ ಕರ್ಪೂರ ಹಚ್ಚಿ ದೇವರಿಗೆ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಸಾಲದ ಬಾಧೆಯನ್ನು ಕಮ್ಮಿ ಮಾಡಿ ಶ್ರೀಮಂತರಾಗಲು ದಾರಿಯನ್ನು ಮಾಡಿಕೊಡುತ್ತದೆ. ಜಾತಕದಲ್ಲಿ ಕುಜ ದೋಷ ಅಥವಾ ರಾಹು ಕೇತು ದೋಷ ಇರುವವರು 1 ಚೊಂಬು ನೀರಿಗೆ ಸ್ವಲ್ಪ ಬೆಲ್ಲ ಮತ್ತು ಅರಿಶಿನ ಬೆರೆಸಿ ಬೇವಿನ ಮರದ ಬುಡಕ್ಕೆ ಅರ್ಪಿಸಿ ನಮಸ್ಕರಿಸಬೇಕು. ಇದರಿಂದ ದೋಷಗಳ ಪ್ರಭಾವ ಕಡಿಮೆಯಾಗುತ್ತದೆ. ಆದರೆ ನೆನಪಿಡಿ, ಈ ದಿನ ಪೊರಕೆ ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಗೂ ಸಿಹಿ ಪದಾರ್ಥಗಳನ್ನು ಖರೀದಿಸಿ ಮನೆಗೆ ತರಬಾರದು. ಇದು ದಾರಿದ್ರ್ಯಕ್ಕೆ ಕಾರಣವಾಗಬಹುದು. ಕೊನೆಯದಾಗಿ ಈ ದಿನ ಮಾವಿನ ಮರವನ್ನು ಸ್ಪರ್ಶಿಸುವುದು ಕೂಡ ಅದೃಷ್ಟ ತರುತ್ತದೆ. ಮಾವಿನ ಮರವು ದೇವತಾ ವೃಕ್ಷವಾಗಿದ್ದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ಮಾವಿನ ಮರಕ್ಕೆ 1 ಚೊಂಬು ನೀರನ್ನು ಅರ್ಪಿಸಿ 11 ಬಾರಿ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ. ಹೀಗೆ ಮಾಡುವುದರಿಂದ ದೇಹದ ರೋಗಗಳು ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿ ಸಂಚಲನವಾಗುತ್ತದೆ. ಈ ಎಲ್ಲಾ ಸರಳ ವಿಧಿ ವಿಧಾನಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕಂಡುಕೊಳ್ಳಿ.